ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಇವತ್ತಿನ ರೀಡ್ NCERT ಅಲಾಂಗ್ ವಿತ್ ಮೀದಲ್ಲಿ ಗ್ರೂಪ್ 18 ಡಿಸ್ಕಸ್ ಮಾಡ್ತಾ ಇದ್ದೀನಿ ಪಿ ಬ್ಲಾಕ್ ಎಲಿಮೆಂಟಿಂದ. ಸೊ ಪಿ ಬ್ಲಾಕಲ್ಲಿ ಇದನ್ನು ನಾನು ಯಾಕೆ ಸಪ್ರೇಟ್ ಮಾಡಿದ್ದೀನಿ ಅಂತಂದರೆ, ಸೊ ನಿಮಗೆ 1 ಮಾರ್ಕ್ಸಿಂದು 2 ಕ್ವಶನ್ಸನ್ನು ಇದರಿಂದ ಕೇಳ್ತಾರೆ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನೋದಕ್ಕೆ. ಸೊ ಇದು ಇರೋದು ಒಂದು 3 ರಿಂದ 4 ಪೇಜ್ ಇದೆ, ಕಂಪ್ಲೀಟಾಗಿ ಓದಿಬಿಡಿ. ಸೊ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ 2 ಕ್ವಶನ್ಸ್ ಫ್ರಾಮ್ ದಿಸ್ ಫಾರ್ 1 ಮಾರ್ಕ್ ಸೆಕ್ಷನ್, ರೈಟ್? ಸೊ ಇಂಪಾರ್ಟೆಂಟ್ ನೋಡಿ, ಲೈನ್ ಟು ಲೈನ್ ಹೇಳ್ತಾ ಹೋಗ್ತೀನಿ. ಸೊ ಗ್ರೂಪ್ 16 ಎಲಿಮೆಂಟ್ ಒಳಗೆ, ಗ್ರೂಪ್ 18 ಎಲಿಮೆಂಟ್ ಒಳಗೆ ಯಾವ್ಯಾವ ಎಲಿಮೆಂಟ್ ಇದೆ? ಹೀಲಿಯಂ, ನಿಯಾನ್, ಅರ್ಗಾನ್, ಕ್ರಿಪ್ಟಾನ್ ಆ್ಯಂಡ್ ಕ್ಸೆನಾನ್, ಹೌದಾ? ಆ್ಯಂಡ್ ರೆಡಾನ್ ಎಲಿಮೆಂಟ್ಸ್ ಇದೆ. ಆಲ್ ದೀಸ್ ಗ್ಯಾಸಸ್ ಕೆಮಿಕಲಿ ರಿಯಾಕ್ಟಿವ್, ದೇ ಫಾರ್ಮ್ ವೆರಿ ಫ್ಯೂ ಕಂಪೌಂಡ್ಸ್ ಬಿಕಾಸ್ ಆಫ್ ದೇ ಆರ್ ಟರ್ಮ್ಡ್ ಆಸ್ ನೋಬಲ್ ಗ್ಯಾಸ್ ಅಂತ ಹೇಳಿ. ಇಲ್ಲಿ ಒಂದು ಕ್ವಶನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವೈ ಆರ್ ದ ಗ್ರೂಪ್ 18 ನೋನ್ ಆಸ್ ನೋಬಲ್ ಗ್ಯಾಸ್ ಅಂತ ಇದೆ. ದ ಎಲಿಮೆಂಟ್ಸ್ ಇನ್ ದ ಗ್ರೂಪ್ 18 ಹ್ಯಾವ್ ದೇರ್ ವ್ಯಾಲೆನ್ಷಿಯಲ್ ಆರ್ಬಿಟಲ್ಸ್ ಕಂಪ್ಲೀಟ್ಲಿ ಫಿಲ್ಡ್ ಆ್ಯಂಡ್ ದೇ ರಿಯಾಕ್ಟ್ ವಿತ್ ಫ್ಯೂವರ್ ಎಲಿಮೆಂಟ್ಸ್ ಓನ್ಲಿ ಅಂಡರ್ ಸರ್ಟನ್ ಕಂಡೀಷನ್, ದೇರ್ ಫೋರ್ ದೇ ಆರ್ ನೋನ್ ಆಸ್ ನೋಬಲ್ ಗ್ಯಾಸ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಇಂಪಾರ್ಟೆಂಟ್. ಎಕ್ಸೆಪ್ಟ್ ರೆಡಾನ್ ಅಕ್ಕರ್ಸ್ ಇನ್ ದ ಅಟ್ಮಾಸ್ಫಿಯರ್. ಸೊ ದಿಸ್ ಈಸ್ ಅ 1 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ವಿಚ್ ಎಲಿಮೆಂಟ್ ಡಸ್ ನಾಟ್ ಅಕ್ಕರ್ ಇನ್ ದ ಅಟ್ಮಾಸ್ಫಿಯರ್ ಅಂಥೇಳಿ, ರೈಟ್? ಸೊ ವೆರಿ ಇಂಪಾರ್ಟೆಂಟ್. ಅರ್ಗಾನ್ ಇಸ್ ಅ ಮೇಜರ್ ಎಲಿಮೆಂಟ್ ಅಂಥೇಳಿ. ಹೀಲಿಯಂ, ಸಮ್ಟೈಮ್ ನಿಯಾನ್ ಆರ್ ಫೌಂಡ್ ಇನ್ ಮಿನರಲ್ಸ್ ಆಫ್ ರೇಡಿಯೋ ಆಕ್ಟಿವ್ ಒರಿಜಿನ್ ಅಂಥೇಳಿ. ಅಂದರೆ ರೇಡಿಯೋ ಆಕ್ಟಿವ್ ಒರಿಜಿನಲ್ಲಿ ಪ್ರೆಸೆಂಟ್ ಇರುವಂಥ ಗ್ಯಾಸ್ ಯಾವುದಂತ ಕೇಳ್ಬೋದು. ಮೇನ್ಸ್ ಕಮರ್ಷಿಯಲ್ ಸೋರ್ಸ್ ಆಫ್ ಹೀಲಿಯಂ ಅಂತ ಇದನ್ನು ಆಲ್ರೆಡಿ ಕೇಳಿದ್ದಿದೆ 1 ಮಾರ್ಕ್ಸಿಗೆ, ಯಾವುದು ಅಂಥೇಳಿ ನ್ಯಾಚುರಲ್ ಗ್ಯಾಸ್ ನೆನ್ಪಿಟ್ಕೊಳ್ಳಿ. ಕ್ಸೆನಾನ್ ಆ್ಯಂಡ್ ರೆಡಾನ್ ಆರ್ ದಿ ರೇರೆಸ್ಟ್ ಎಲಿಮೆಂಟ್ ಆಫ್ ದ ಗ್ರೂಪ್ ಅಂತ, ಯಾವುದು ರೇರೆಸ್ಟ್ ಎಲಿಮೆಂಟ್ ಅಂತ ಕೇಳ್ಬೋದು. ರೆಡಾನ್ ವಿಚ್ ಎಲಿಮೆಂಟ್ ಈಸ್ ಅಬ್ಟೈನ್ಡ್ ಫ್ರಾಮ್ ಡಿಕೆ ಪ್ರಾಡಕ್ಟ್ ಆಫ್ 226 RA ಅಂತ ಕೇಳ್ಬೋದು. ಸೊ ದಟ್ ಈಸ್ ರೆಡಾನ್. ಸೊ ಇದು ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ. ಅಂದರೆ ಇಲ್ಲಿ ವರ್ಡ್ ಟು ವರ್ಡ್ ಅಕ್ಕರೆನ್ಸ್ ಕಂಪ್ಲೀಟಾಗಿ ಓದ್ಬಿಡಿ. ಸೊ ಅದಾದ ಮೇಲೆ ಇಂಪಾರ್ಟೆಂಟ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್, ಇದು ಯಾವುದನ್ನು ಕೂಡ ನೀವು ಬಾಯ್ಹಾಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಅದಾದಮೇಲೆ ಕಾನ್ಫಿಗರೇಷನ್ ಅಂತೂ ಗೊತ್ತಿದೆ ನಮಗೆ, NS2 NP6 ಎಕ್ಸೆಪ್ಟ್ ಹೀಲಿಯಂ. ಸೊ 1 ಮಾರ್ಕ್ಸ್ ಲಾಸ್ಟ್ ಇಯರ್ ಕೂಡ ಕೇಳಿದ್ದಿದೆ. ಸೊ ವಿಚ್ ಎಲಿಮೆಂಟ್ ಇನ್ ದ ನೋಬಲ್ ಗ್ಯಾಸ್ ಫ್ಯಾಮಿಲಿ ಡಸ್ ನಾಟ್ ಹ್ಯಾವ್ NS2 NP6 ಕಾನ್ಫಿಗರೇಷನ್ ಅಂತೇಳಿ? 1s2, ದಟ್ ಈಸ್ ಹೀಲಿಯಮ್ ಇಸ್ ದ ಆನ್ಸರ್. ಅದಾದಮೇಲೆ ಡ್ಯೂ ಟು ಸ್ಟೇಬಲ್ ಕಾನ್ಫಿಗರೇಷನ್ ದೀಸ್ ಎಲಿಮೆಂಟ್ ಎಕ್ಸಿಬಿಟ್ ವೆರಿ ಹೈ ಅಯನೈಸೇಷನ್ ಎಂಥಾಲ್ಪಿ. ವೈ ಇಟ್ ಎಕ್ಸಿಬಿಟ್ ಹೈ ಅಯನೈಸೇಷನ್ ಎಂಥಾಲ್ಪಿ ಅಂತ ಕೇಳ್ಬೋದು. ಸ್ಟೇಬಲ್ ಕಾನ್ಫಿಗರೇಷನ್ ಅಂತ ಬರೀಬೇಕು. ದೆನ್ ಅಟಾಮಿಕ್ ರೇಡಿಯಸ್ ಇಸ್ ಕಾಮನ್. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಕೂಡ ಒಂದ್ಸರಿ ಕೇಳಿದ್ದಿದೆ. ವೈ ದೇ ಆರ್ ಹ್ಯಾವಿಂಗ್ ಲಾರ್ಜ್ ಪಾಸಿಟಿವ್ ವ್ಯಾಲ್ಯೂ ಆಫ್ ಆರ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕೇಳಿದ್ದಿದೆ. ಒನ್ಸ್ ಅಗೇನ್ ಹೈ ಸ್ಟೇಬಲ್ ಕಾನ್ಫಿಗರೇಷನ್ ಅಂತ ಬರೀಬೇಕು. ಆಲ್ ನೋಬಲ್ ಗ್ಯಾಸ್ ಆರ್ ಮೋನೋ ಅಟಾಮಿಕ್ ಅಂತೇಳಿ ನೆನ್ಪಿಟ್ಕೊಳ್ಳಿ. ಕಲರ್ಲೆಸ್, ಓಡರ್ಲೆಸ್, ಟೇಸ್ಟ್ಲೆಸ್, ಸ್ಪೇರಿಂಗ್ಲಿ ಸಾಲ್ಯುಬಲ್ ಇನ್ ವಾಟರ್ ಅನ್ನೋದು ನೆನ್ಪಿಟ್ಕೊಳ್ಳಿ. ದೇ ಹ್ಯಾವ್ ವೆರಿ ಲೋ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಡ್ಯೂ ಟು 1 ಮಾರ್ಕ್ಸ್ ಕ್ವಶನ್ ಇದು. ಈ ರೀತಿ ಎಲ್ಲಿ ಬರ್ತದೆ? ಬಿಕಾಸ್, ಡ್ಯೂ ಟು ಅಂತೇಳಿ ಅದನ್ನು ಪರ್ಫೆಕ್ಟ್ ಮಾಡಿಬಿಡಿ. ಓನ್ಲಿ ಟೈಪ್ ಆಫ್ ಇಂಟರ್ ಅಟಾಮಿಕ್ ಫೋರ್ಸ್ ವಿಚ್ ಇಸ್ ಪ್ರೆಸೆಂಟ್ ಹಿಯರ್ ಇಸ್, ಸೊ ವೀಕ್ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಅನ್ನೋದು ಆನ್ಸರ್. ಸೊ ವೈ ದೀಸ್ ಆರ್ ಹ್ಯಾವಿಂಗ್ ವೆರಿ ಲೋ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕೇಳಿದರೆ ಈ ಆನ್ಸರ್ನ ಬರೀಬೇಕು. ಆ್ಯಂಡ್ ಅನ್ಯೂಶುವಲ್ ಪ್ರಾಪರ್ಟಿ, ವೆರಿ 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 ಇಂಪಾರ್ಟೆಂಟ್, ಈ ವರ್ಷ ಕೇಳೋ ಚಾನ್ಸಸ್ ಜಾಸ್ತಿ ಇದೆ ಇದು. ಅನ್ಯೂಶುವಲ್ ಪ್ರಾಪರ್ಟಿ ದಟ್ ವಿಚ್ ಕ್ಯಾನ್ ಪಾಸ್ ಟು ರಬ್ಬರ್, ಗ್ಲಾಸ್ ಆ್ಯಂಡ್ ಪ್ಲಾಸ್ಟಿಕ್, ಯಾವುದು ಸಬ್ಸ್ಟೆನ್ಸ್ ಅಂತ ಕೇಳ್ಬೋದು. ದಟ್ ಈಸ್ ಹೀಲಿಯಮ್ ಇಸ್ ದ ಆನ್ಸರ್. ಗೊತ್ತಿರಲಿ, ಹೀಲಿಯಮ್ ಇಸ್ ದ ಆನ್ಸರ್ ಫಾರ್ ದಿಸ್. ನೋಬಲ್ ಗ್ಯಾಸ್ ಹ್ಯಾವ್ ವೆರಿ ಲೋ ಬಾಯ್ಲಿಂಗ್ ಪಾಯಿಂಟ್ ರೀಸನ್ ಅಂತ ಕೇಳಿದರೆ ಇಲ್ಲಿದೆ ನೋಡಿ. ಮೋನೋ ಅಟಾಮಿಕ್ ಹ್ಯಾವ್ ನೋ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಎಕ್ಸೆಪ್ಟ್ ವೀಕ್ ಡಿಸ್ಪರ್ಷನ್ ಫೋರ್ಸಸ್, ದೇರ್ ಫೋರ್ ದೇ ಆರ್ ಲಿಕ್ವಿಫೈಡ್ ಎಟ್ ವೆರಿ ಲೋ ಟೆಂಪ್ರೇಚರ್. ವೆರಿ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಈ ಪೇಜ್ದೊಳಗೆ ನೋಡಿ, ನೋಬಲ್ ಗ್ಯಾಸಸ್ ಆರ್ ಲೆಸ್ ರಿಯಾಕ್ಟಿವ್, ಗಿವ್ ರೀಸನ್ ಅಂತ ಕೇಳಿದರೆ ಒನ್ ಆಫ್ ದ ರೀಸನ್ ಈಸ್ ನೋಬಲ್ ಗ್ಯಾಸ್ ಎಕ್ಸೆಪ್ಟ್ ಹೀಲಿಯಂ ಹ್ಯಾವ್ NS2 NP6 ಕಾನ್ಫಿಗರೇಷನ್ ಆ್ಯಂಡ್ ಹೈ ಅಯನೈಸೇಷನ್ ಎಂಥಾಲ್ಪಿ, ಮೋರ್ ಪಾಸಿಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇಸ್ ದ ಆನ್ಸರ್. ಸೊ ಅದಾದಮೇಲೆ ಫಸ್ಟ್ ನೋಬಲ್ ಗ್ಯಾಸ್ ಕಂಪೌಂಡ್ ಹೂ ಪ್ರಿಪೇರ್ಡ್? ನೇಲ್ ಬಾರ್ಟ್ಲೆಟ್. ಸೊ ಫಸ್ಟ್ ನೋಬಲ್ ಗ್ಯಾಸ್ ಕಂಪೌಂಡ್, ವಾಟ್ ಈಸ್ ದ ಫಾರ್ಮುಲಾ? XCPTF6. So what is the driving force behind the preparation of this first noble gas compound? Very important. First ionization enthalpy of oxygen is almost identical with the xenon ಅನ್ನೋದು very important point. 1 marks ಗೆ ನೆನ್ಪಿಟ್ಕೊಳ್ಳಿ. Then compounds of krypton are fewer, only difluoride has been studied in detail. Which compound of krypton is studied in detail ಅಂತ ಕೇಳ್ಬೋದು. ಸೊ KrF2 ಅನ್ನೋದು ನೆನಪಿರಲಿ. ಸೊ compounds of radon have not been isolated but only identified compound of radon ಯಾವುದು ಅಂತ ಕೇಳ್ಬೋದು. RnF2 ಅನ್ನೋದು ನೆನಪಿರಲಿ. ಕಂಪೌಂಡ್ಸ್ ಆಫ್ ಅರ್ಗಾನ್, ನಿಯಾನ್, ಹೀಲಿಯಂ ಇಸ್ ನಾಟ್ ಎಟ್ ನೋನ್. ವಿಚ್ ಎಲಿಮೆಂಟ್ ಕಂಪೌಂಡ್ ನಾಟ್ ಎಟ್ ನೋನ್ ಅಂತ ಕೇಳ್ಬೋದು. ರಿಮೆಂಬರ್ ಅರ್ಗಾನ್, ಹೀಲಿಯಂ ಆ್ಯಂಡ್ ನಿಯಾನ್ ಅಂತೇಳಿ. ಆ್ಯಂಡ್ ಇವೆಲ್ಲ ಕಂಪ್ಲೀಟ್ ದ ಫಾಲೋವಿಂಗ್ ಟೈಪ್ ಆಫ್ ರಿಯಾಕ್ಷನ್ ಅಂತ ಕೇಳ್ಬೋದು. Xc+F2, XcF2, Xc+2F2, XcF4, Xc+3F2, XcF6 ಅನ್ನೋದು ನೆನಪಿರಲಿ. ಆ್ಯಂಡ್ ಇದು ಕೂಡ ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್ ಟೈಪಲ್ಲಿ ಕೇಳ್ಬೋದು. ಸೊ ಇದು ಕೂಡ ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್ ಟೈಪಲ್ಲಿ ಕೇಳ್ಬೋದು. ದಿಸ್ ರಿಯಾಕ್ಷನ್ ಆಲ್ಸೋ ಕಂಪ್ಲೀಟ್ ದ ಫಾಲೋವಿಂಗ್ ಟೈಪ್ ಆಫ್ ರಿಯಾಕ್ಷನಲ್ಲಿ ಕೇಳ್ಬೋದು. ವೆರಿ ಇಂಪಾರ್ಟೆಂಟ್. ದೆನ್
XeF2, XeF4 have linear and square planar geometry ಅನ್ನೋದು ನೆನಪಿರಲಿ. XeF6 has 7 electron pair, 6 bonding and 1 lone pair. 1 marks ಕೇಳ್ತಾರೆ, how many lone pairs are present in XeF6 ಅಂತ ಹೇಳಿ. ಸೊ ಇಂಪಾರ್ಟೆಂಟ್. Xenon fluoride react with fluorine acceptors to form cationic species. ಅಂದರೆ ಇದನ್ನು ಕೂಡ ಕಂಪ್ಲೀಟ್ ದ ಫಾಲೋವಿಂಗ್ ಟೈಪ್ ಆಫ್ ರಿಯಾಕ್ಷನ್ ಅಂತ ಕೇಳ್ಬೋದು. ಆ್ಯಂಡ್ ಇದರಲ್ಲಿ ಲಾಸ್ಟ್ ಪೇಜಲ್ಲಿ ಹೈಡ್ರಾಲಿಸ್ ಆಫ್ XeF4, XeF6 ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. ಇದನ್ನು ಕೂಡ ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್ ಟೈಪಲ್ಲಿ ಕೇಳ್ತಾರೆ. ಇವಷ್ಟು ರಿಯಾಕ್ಷನನ್ನು ಭಾಳ ಈಸಿ ನೆನ್ಪಿಟ್ಕೊಳ್ಳೋದಕ್ಕೆ ನೋಡಿ, ಇಲ್ಲಿ 3s2 ಅಂತ ಕೊಟ್ಟರೆ XeO3 ಅಂತ ಬರೀತೀರಿ, ಇಲ್ಲಿ 3 ಆಕ್ಸಿಜನ್ ಇದೆ. ಅಲ್ಲಿ 1s2 ಅಂತ ಕೊಟ್ಟರೆ XeOF4 ಅಂತ ಬರೀತೀರಿ, XeS2 ಅಂತ ಕೊಟ್ಟರೆ XeO2F2 ಅಂತ ಬರೀತೀರಿ. ಇವೆಲ್ಲ ಕೇಸಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಕ್ಸೆನಾನ್ ಚೇಂಜ್ ಆಗೋದಿಲ್ಲ, +6 ಇರ್ತದೆ. ಅದಕ್ಕಾಗಿ ಈಸಿ ಟು ರೈಟ್ ದ ಪ್ರಾಡಕ್ಟ್. XeO3 ಕಲರ್ಲೆಸ್ ಎಕ್ಸ್ಪ್ಲೋಸಿವ್ ಸಾಲಿಡ್ ಅಮಾಂಗ್ ದ ಫಾಲೋವಿಂಗ್ ವಿಚ್ ಈಸ್ ಎಕ್ಸ್ಪ್ಲೋಸಿವ್ ಅಂತ ಕೇಳ್ಬೋದು. ಪಿರಾಮಿಡಲ್ ಸ್ಟ್ರಕ್ಚರ್ ಇರೋದು ಯಾವುದು ಅಂತ ಕೇಳ್ಬೋದು. XeF4 ಇಸ್ ವಾಲಟೈಲ್ ಲಿಕ್ವಿಡ್, ಸ್ಕ್ವೇರ್ ಪಿರಾಮಿಡಲ್ ಜಾಮೆಟ್ರಿ. XeF4 ಹ್ಯಾಸ್ ವಿಚ್ ಜಾಮೆಟ್ರಿ ಅಂತ ಕೇಳ್ಬೋದು. ಆ್ಯಂಡ್ ಇವೆಲ್ಲ ಡ್ರಾ ದ ಸ್ಟ್ರಕ್ಚರ್ಸ್ ಆಫ್ XeF2, XeF4, XeF6, XeOF4, XeO3 ಇವೆಲ್ಲದೂ ಕೂಡ ಕೇಳ್ಬೋದು. ವೆರಿ ಇಂಪಾರ್ಟೆಂಟ್. ಸ್ಟ್ರಕ್ಚರ್ಸ್ ಆಫ್ ಆಲ್ ದೀಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವೆಲ್ಲದ್ರದ್ದು ಸ್ಟ್ರಕ್ಚರ್ ಕೇಳ್ಬೋದು. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ XeF6 ಅಂತ ಕೇಳ್ಬೋದು, XeOF4 ಅಂತ ಕೇಳ್ಬೋದು, XeO3 ಅಂತ ಕೇಳ್ಬೋದು, ಲೋನ್ ಪೇರ್. ಇವೆಲ್ಲದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಯೂಸಸ್ಸನ್ನು ಕೇಳೋವಂಥ ಚಾನ್ಸಸ್ ಇಲ್ಲ, ಬಟ್ ಆದರೂ ಒಂದ್ಸಲ ಓದಿಟ್ಕೊಂಡಿರಿ. ಜನರಲಿ ಈ ಕಲರ್ ಏನಿದೆ, ಈ ಯೆಲ್ಲೋ ಕಲರ್ ಇದರಲ್ಲಿ ಇದ್ದರೆ ಕೇಳೋದಿಲ್ಲ, ಕೇಳಬಾರ್ದು ಅಂತ ಇದೆ ಸಿಲೆಬಸ್ಸಲ್ಲಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಬ್ಯಾಲೆನ್ಸ್ ದ ಫಾಲೋವಿಂಗ್ ಟೈಪ್, ಈ ರೀತಿ ರಿಯಾಕ್ಟ್ ಕ್ವಶನ್ನು ಕೂಡ ಇಲ್ಲಿ ಫ್ರೇಮ್ ಮಾಡಬಹುದು. ಸೊ ಇದಿಷ್ಟು ಗ್ರೂಪ್ 18 ಎಲಿಮೆಂಟ್ಸ್ ಬಗ್ಗೆ ಇರೋವಂಥದ್ದು. ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಲೈನ್ ಟು ಲೈನ್ ಇಲ್ಲಿ ಹೇಳಿದ್ದೀನಿ. ಇಲ್ಲಿ ಇರೋದ 3 ಪೇಜನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಅದು 1 ಮಾರ್ಕ್ಸ್ 2 ಕ್ವಶನ್ ಕೇಳ್ತಾರೆ. ಇದಿಷ್ಟರೊಳಗೆ ಕೇಳಲೇಬೇಕು. 70 ಔಟ್ ಆಫ್ 70 ಸ್ಕೋರ್ ಮಾಡೋರಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಗ್ರೂಪ್ 18 ಎಲಿಮೆಂಟ್ಸ್. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.